ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸಿಂಪಲ್ಲಾಗಿ ಸ್ಪೆಷಲ್ಲಾಗಿ ಬ್ರೇಕ್ಫಾಸ್ಟ್ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದಾಗ ಈ ರೀತಿ ಸಿಂಪಲ್ಲಾಗಿ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಪದೇ ಪದೇ ಈ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿಕೊಡಿ ಅಂತ ಕೇಳ್ತಾರೆ. ಸಿಂಪಲ್ ಆಗಿರುವಂತಹ ಸ್ಪೆಷಲ್ ಆಗಿರುವಂತಹ ಈ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕನ್ನು ಮಾಡಿ. ಬನ್ನಿ ಈ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮಾಮೂಲಿ ಉಪ್ಪಿಟ್ಟು ರವೆನ ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ. ನಂತರ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನು ಸಹ ಈ ರವೆಗೆ ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರವೆನ ಒಂದು 10 ನಿಮಿಷ ಅಥವಾ 15 ನಿಮಿಷ ನೆನೆಯಲು ಬಿಡಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಡೋಣ. ಈ ರವೆ ನೆನೆಯೋ ಹೊತ್ತಿಗೆ ನಾನಿಲ್ಲಿ 3 ದಪ್ಪ ಗಾತ್ರದ ಆಲೂಗಡ್ಡೆನ ಈ ರೀತಿ ಬೇಯಿಸಿ ಸಿಪ್ಪೆನ ತೆಗೆದು ಇಟ್ಟಿದ್ದೇನೆ. ಈ ಆಲೂಗಡ್ಡೆನ ಸಣ್ಣದಾಗಿ ತುರಿದು ತಗೋಬೇಕಾಗುತ್ತೆ ಅಥವಾ ಹಾಗೆಯೇ ನಾವು ಬೇಕಾದರೂ ಮ್ಯಾಶ್ ಮಾಡಿ ತಗೋಬೋದು. ನಾನಿಲ್ಲಿ ಈ ರೀತಿ ತುರಿದು ತೆಗೆದುಕೊಂಡಿದ್ದೇನೆ. ಈ ಆಲೂಗಡ್ಡೆನ ಸೈಡ್ಗೆ ತೆಗೆದಿಡ್ತೇನೆ. ಆನಂತರ ರವೆನ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನಾನಿಲ್ಲಿ 10 ನಿಮಿಷ ನೆನೆಸಿಟ್ಟಿದ್ದೆ. ರವೆ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಆನಂತರ ನಾನಿಲ್ಲಿ ಬಟ್ಲಲ್ಲೇ ನೋಡ್ಬೋದು ಒಂದು 2 ಟೀ ಸ್ಪೂನ್ ಆಗುವಷ್ಟು ಈ ರವೆ ಮಿಶ್ರಣನ ಈ ರೀತಿ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೇನೆ. ಹಾಗೆಯೇ ಈ ಮಿಕ್ಸಿ ಜಾರಿಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿ ನುಣ್ಣಗೆ ನಾವು ರುಬ್ಕೊಳ್ಬೇಕು. ಈಗ ಈ ಮಿಶ್ರಣವನ್ನು ನಾವು ಬಟ್ಲಲ್ಲಿ ರವೆ ಮಿಶ್ರಣವನ್ನು ಮಿಕ್ಸಿದ್ವಲ್ಲ, ಈ ಮಿಶ್ರಣಕ್ಕೆ ಮಿಕ್ಸಿ ಮಾಡಿರುವಂತಹ ಈ ರುಬ್ಬಿರುವಂತಹ ಪೇಸ್ಟನ್ನು ಸೇರಿಸಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗಟ್ಟಿ ಆಯಿತು ಅನ್ಸಿದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರನ್ನು ಸೇರಿಸಿದ್ರೆ ನಾವು ಮಾಮೂಲಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಈ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಮಿಶ್ರಣ ಸ್ವಲ್ಪ ಗಟ್ಟಿ ಇರೋದ್ರಿಂದ ಮತ್ತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಹದಕ್ಕೆ ನಾವು ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಿಟ್ಟು ರೆಡಿಯಾಗಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಒಣಮೆಣಸಿನ್ಕಾಯಿನ ಈ ರೀತಿ ಕುಟ್ಟಿ ಪುಡಿ ಮಾಡಿರುವಂತಹ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಳ್ತೇನೆ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿ ಈ ದೋಸೆ ಹಿಟ್ಟನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ. ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ. ಸ್ವಲ್ಪ ಸಾಸಿವೆ ಅನಂತರ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತೇನೆ. ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದ್ದೇನೆ. ಇದಕ್ಕೆ 1 ಹಿಡಿ ಆಗುವಷ್ಟು ಕಡಲೆ ಬೀಜನ ನೋಡಿ ಈ ರೀತಿ ತರಿಯಾಗಿ ಪುಡಿ ಮಾಡಿದ್ದೇನೆ. ಇವನ್ನ ಹುರಿದಿಲ್ಲ, ಹಾಗೆಯೇ ಪುಡಿ ಮಾಡಿ ಈ ರೀತಿ ಬಾಣಲೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಎಣ್ಣೆಯಲ್ಲಿ ಈ ರೀತಿ ತರಿಯಾಗಿ ಪುಡಿ ಮಾಡಿರುವಂತಹ ಕಡಲೆ ಬೀಜನ ಹಾಕಿ ಫ್ರೈ ಮಾಡೋದ್ರಿಂದ ಈ ಕಡಲೆ ಬೀಜದ ಪುಡಿ ಅಲ್ಲಲ್ಲಿ ಗರಿಗರಿಯಾಗಿ ಬಾಯಿಗೆ ಸಿಗ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಈ ಕಡಲೆ ಬೀಜನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಈಗ ಇದಕ್ಕೆ ತುರಿದಿಟ್ಟಿರುವಂತಹ ಆಲೂಗಡ್ಡೆ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಅನಂತರ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ.
ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಲೋ ಟು ಮೀಡಿಯಮ್ ಉರಿಲಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೊನೆಯದಾಗಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಆಲೂಗಡ್ಡೆ ಮಿಶ್ರಣ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಈ ಮಿಶ್ರಣವನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಅನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ತವಾನ ಇಟ್ಟು ತವಾನ ಬಿಸಿ ಮಾಡಿಕೊಂಡಿದ್ದೆ. ತವ ಮೇಲೆ ಈರುಳ್ಳಿಯಿಂದ ಸ್ವಲ್ಪ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿ ಈಗ ದೋಸೆನ ಹಾಕ್ತಾ ಇದ್ದೇನೆ. ನೋಡ್ಬೋದು, ಈಸಿಯಾಗಿ ದೋಸೆನ ನಾವು ಈ ರೀತಿ ಹಾಕ್ಕೊಳ್ಬೋದು. ಜಾಸ್ತಿ ದಪ್ಪನೂ ಹಾಕ್ತೆ, ಹಾಗಂತ ಜಾಸ್ತಿ ತೆಳ್ಳಗೂ ಹಾಕ್ತೇನೆ ಈ ರೀತಿ ದೋಸೆನ ಹಾಕಬೇಕಾಗುತ್ತೆ. ನೋಡಿ, ಸೈಡಲ್ಲೆಲ್ಲ ದೋಸೆ ಬಿಟ್ಕೊಂಡಿದೆ. ಈಸಿಯಾಗಿ ನಮಗೆ ಈ ದೋಸೆ ಬಂದ್ಬಿಡುತ್ತೆ. ಈ ರೀತಿ ಟರ್ನ್ ಮಾಡಿ 2 ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ರವೆ ದೋಸೆ ಆಗಿರೋದ್ರಿಂದ ಕಲರ್ ಬರಲ್ಲ, ಹಾಗಾಗಿ ನೋಡಿಕೊಂಡು ನಾವು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೋದು, ದೋಸೆ 2 ಕಡೆ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಇನ್ನೊಂದು ದೋಸೆನ ಹಾಕ್ತಾ ಇದ್ದೇನೆ. ಎಷ್ಟು ಅಗಲ ಬೇಕಾದರೂ ನಾವು ಈ ದೋಸೆನ ಹಾಕ್ಕೊಳ್ಬೋದು. ದೋಸೆನ ಹಾಕಿ ಸ್ವಲ್ಪ ಇದು ಫ್ರೈ ಆಗಿ ಈ ರೀತಿ ಮೇಲೆ ಬಂದ ನಂತರ ಈಸಿಯಾಗಿ ನಾವು ಟರ್ನ್ ಮಾಡ್ಕೊಳ್ಬೋದು. ನೋಡಿ, ದೋಸೆ 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹ ಪ್ಲೇಟಿಗೆ ತೆಗೆದುಕೊಳ್ತೇನೆ. ನೋಡಿ, ನಾನಿಲ್ಲಿ ದೋಸೆನ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಈ ಆಲೂಗಡ್ಡೆ ಮಿಶ್ರಣ ಸಹ ರೆಡಿಯಾಗಿದೆ. ಈಗ ಒಂದು ಅಗಲವಾದಂತಹ ಈ ರೀತಿ ಪ್ಲೇಟನ್ನು ತೆಗೆದುಕೊಳ್ತೇನೆ. ಈ ಪ್ಲೇಟಿಗೆ ಒಂದು ದೋಸೆನ ತೆಗೆದುಕೊಳ್ತೇನೆ. ಆನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಆಲೂಗಡ್ಡೆ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಆಲೂಗಡ್ಡೆ ಮಿಶ್ರಣವನ್ನು ಈ ದೋಸೆ ಮೇಲೆ ಹಾಕಿ ಎಲ್ಲವನ್ನು ಸ್ಪ್ರೆಡ್ ಮಾಡಬೇಕಾಗುತ್ತೆ ಈ ರೀತಿ ಸ್ಪೂನಿನ ಸಹಾಯದಿಂದ. ನೋಡಿ, ಈ ಆಲೂ ಮಿಶ್ರಣವನ್ನು ಎಷ್ಟು ಬೇಕೋ ಅಷ್ಟನ್ನು ನಾವು ಈ ರೀತಿ ದೋಸೆ ಮೇಲೆ ಹಾಕ್ಕೊಳ್ಬೋದು. ಎಲ್ಲವನ್ನು ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಈಗ ಇದಕ್ಕೆ ಈ ಟೊಮೆಟೊ ಸಾಸನ್ನು 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಕೊಡಬೇಕಾದ್ರೆ ಈ ರೀತಿ ಕಲರ್ಫುಲ್ಲಾಗಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿಯಾಗಿ ಟೊಮೆಟೊ ಸಾಸನ್ನು ಸಹ ಸ್ಪ್ರೆಡ್ ಮಾಡಿ ಈಗ ಇದನ್ನು ಈ ರೀತಿಯಾಗಿ ರೋಲ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ರೋಲ್ ಮಾಡಿ ಈಗ ಆ ಕಡೆ ಈ ಕಡೆ ಎಡ್ಜಸ್ಸನ್ನು ಎಕ್ಸ್ಟ್ರಾ ಇರುವಂತಹ ದೋಸೆಯನ್ನು ಈ ರೀತಿ ಸಪ್ರೇಟಾಗಿ ಕಟ್ ಮಾಡಿ ಇದನ್ನು ಈಗ ಈವನ್ ಆಗಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ಕಟ್ ಮಾಡಬೇಕಾಗುತ್ತೆ. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಮೇಲೆ ವೈಟ್, ಒಳಗೆ ಯೆಲ್ಲೋ ಹಾಗೂ ರೆಡ್ ಕಲರ್ ತುಂಬಾ ಕಲರ್ಫುಲ್ ಆಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಇವೆಲ್ಲವನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಇನ್ನೊಂದು ದೋಸೆನೂ ಸಹ ರೆಡಿ ಮಾಡ್ಕೊಳ್ತೇನೆ. ಒಂದು ದೋಸೆನ ತೆಗೆದುಕೊಂಡು ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಈ ಆಲೂ ಮಿಶ್ರಣವನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಅನಂತರ ಟೊಮೆಟೊ ಸಾಸನ್ನು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಮಾಮೂಲಿಯಾಗಿ ದೋಸೆ, ಇಡ್ಲಿ ಅನ್ನೋದೇ ಈ ರೀತಿ ಸ್ಪೆಷಲ್ಲಾಗಿ ಬ್ರೇಕ್ಫಾಸ್ಟನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಟೊಮೆಟೊ ಸಾಸನ್ನು ಸಹ ಈ ರೀತಿ ಸ್ಪ್ರೆಡ್ ಮಾಡಿದ್ದಾಯಿತು. ಈಗ ಇದನ್ನು ಈ ರೀತಿಯಾಗಿ ರೋಲ್ ಮಾಡಿ ಎಡ್ಜಸ್ಸನ್ನು ಈ ರೀತಿಯಾಗಿ ಕಟ್ ಮಾಡಿ ಇದನ್ನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಮನೆಗೆ 2-3 ಆಲೂಗಡ್ಡೆ ಇದ್ದರೆ ಸಾಕು, ಸಿಂಪಲ್ಲಾಗಿ ಈ ರೀತಿಯಾಗಿ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು. ದೊಡ್ಡವ್ರಿಗಾಗಲಿ ಚಿಕ್ಕವರಿಗಾಗಲಿ ಮಕ್ಕಳಿಗಾಗಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಇವೆಲ್ಲವನ್ನು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇವನ್ನ ನಾನಿಲ್ಲಿ ಒಂದು ಟೂತ್ ಪಿಕ್ಕಿಂದ ಈ ರೀತಿಯಾಗಿ ಸ್ಪೆಷಲ್ಲಾಗಿ ಸರ್ವ್ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ತುಂಬಾ ಸ್ಪೆಷಲ್ ಆಗಿರುವಂತಹ
ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಸ್ನ್ಯಾಕ್ಸ್ ರೆಸಿಪಿ. ಸ್ಪೆಷಲ್ಲಾಗಿ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಬೇಕು ಅಂದಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.